ಎಲ್ಲ ಸುಳ್ಳೇ ಸುಳ್ಳು. ಆಸರಿ ಬಂದು ಸುಳ್ಳು, ಗಾಯದ್ದು ಸುಳ್ಳು, ಹೊತ್ತದ್ದು ಸುಳ್ಳು, ಹಳ್ಳ ಬಂದು ಸುಳ್ಳು, ಮರ ಬಿದ್ದು ಸುಳ್ಳು ಅಂತೇಳಿ ಬಾಯಿಗೆ ಬಂದಾಗಲೂ ಹೇಳ್ತಾ ಇದ್ದಾರಂತೆ. ಅಂದರೆ ಅದನ್ನು ಸ್ವಾಮಿಗೆ ಭೂಮಿಗೆ ಮಾತ್ರ ಗೊತ್ತು. ನಾನು ಸುಳ್ಳು ತಟ್ಟ ನಾನು ಹೇಳೋದಿಲ್ಲ. ಬಂದು ನೋಡಲಿ ಇವತ್ತು, ಇಲ್ಲಿ ಆಸರಿಗೆ ಬಂದು ನೋಡಲಿ. ಹೀಗೆ ಬಂದು ಈಗ ಬಂದು ಅವತ್ತು ಬಂದು 2-3 ದಿವಸ ಅಡ್ಮಿಂಟ್ ಆದೆ. ಈಗ ಏನು ಮಾಡಿದ್ರು ಆ ಹಳ್ಳಿ ಔಷಧಿ ಏನೋ ಮಾಡಿದ್ರು ಸ್ವಲ್ಪ ಬಿ ಪಿ ಅದ ಅಂತ ಶುಗರ್ ಅದ ಅಂಥೇಳಿ ಟೆಸ್ಟ್ ಮಾಡಿ ಹೋಗುದಂತ ಬಂದು ಕಾಲು ನಡೆಯೋದಿಲ್ಲ, ಅರ್ಧ ಕಾಲು ಹೊರಗಾಗಿದೆ. ಅದಕ್ಕೆ ಬಿ ಪಿ ಎಲ್ಲ ಸರ್ಚ್ ಮಾಡಿ ಶುಗರಲ್ಲಿ ಸರ್ಚ್ ಮಾಡಿ ಹೋಗೋಣ ಅಂತ ಬಂದು ಇಲ್ಲೆಲ್ಲ ಎಟ್ಟೆ ಕೂರಿಸ್ಬೇಕು, ಎಟ್ಟೆ ನಿಲ್ಲಿಸ್ಬೇಕು. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ, ದುಡ್ಡಿಲ್ಲ. ಈಗ ದುಡ್ಡಿಲ್ಲದೆ ನಾವೇನು ಮಾಡೋದು? ಮೊನ್ನೆ 13,000 ದುಡ್ಡು ಆಸ್ಪತ್ರೆಗೆ ಕಟ್ತೀವಿ, ಬೇರೆ ಖರ್ಚು ಬೇರೆ. ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತಾರೆ, ನಾವು ಹ್ಯಾಂಗೆ ಹೋಗೋದು, ಹ್ಯಾಂಗೆ ಬರೋದು? ಈಗ ಏನು ಗೊತ್ತಾಜಿ, ಈಗ ಮಾಧ್ಯಮದಲ್ಲೆಲ್ಲ TV ಚಾನಲ್ ಎಲ್ಲ ಬರ್ತೈತೆ ಮೊನ್ನೆ, ಅದೆಲ್ಲ ಸುಳ್ಳು ಅಂತ ಹೇಳಿದಾರಂತೆ. ಅದು ಹೆಂಗೆ ಸುಳ್ಳಾಗೋದು? ಬಂದು ನೋಡಿದ್ರೆ ಗೊತ್ತಲ್ಲ, ಎಲ್ಲ ಹಂಗೆ ಸುಳ್ಳು ಅಂತ ಮಾಡಿದಾರಂತ. ನನ್ನ ಅವಸ್ಥೆ ನನಗಾಗ್ಯದ, ಅರ್ಧ ಕಾಲು ಇದಾಗಿ ಹೋಗಾಗ್ಯದ. ಈಗ ಡಾಕ್ಟ್ರು ಏನು ಹೇಳ್ತಾ ಇದ್ದಾರೆ? ದೂರ ಎಲ್ಲ ಶಿವಮೊಗ್ಗ, ಮುಡಿಗೇರಿ ಎಲ್ಲ ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ನಾವು ಹ್ಯಾಂಗೆ ಹೋಗಲಿ, ಹ್ಯಾಂಗೆ ಬರಲಿ? ದುಡ್ಡಿಲ್ಲ, ನನ್ನ ಹತ್ರ ಏನೋ ಒಂದು ಪೈಸಾ ಇಲ್ಲ. ಎಲ್ಲ ಆಗಿದ್ದೆಲ್ಲ ಸುಳ್ಳು ಅಂತ ಎಲ್ಲ ಹೇಳ್ತಾರಂತೆ. ಒಂದು ನೋಡಿ ಟಿ ವಿಲೆಲ್ಲ ವರದಿ ಮಾಡ್ಯಾರಂತೆ, ಅದೆಲ್ಲ ಸುಳ್ಳು ಅಂತ ಹೇಳ್ತಾರಂತೆ. ಒಂದು ಅಲ್ಲ ಕೆಲವೆಲ್ಲ ಒಂದು ನೋಡಿ ಹೋಗ್ಯಾರಪ್ಪ, ಅಲ್ಲಿ ಹೊಳೆ ದಾಟುವಂಗೆಲ್ಲ ಹೊಳೆಯಿಂದ ಹೊತ್ತೈಚಿಗೆ ಹಾಕ್ಬೇಕು. ಅಲ್ಲ ಟಿ ವಿ ಮಳೆ ಎಲ್ಲ ಮೊನ್ನೆ ಜಾಸ್ತಿ ಹಳೆ ದಾಟಂಗೆಲ್ಲ ಅದೆಲ್ಲ ಸುಳ್ಳು ಅಂತ ಆಗಿದೆ ಅಂತ. ಈಗ ಅಧಿಕಾರಿಗಳು ಕಾಸಲ್ದೇರು ಎಲ್ಲ ಬಂದು ಮನೆಗೆ ಬಂದು ನೋಡಿಕೊಂಡು ಬಂದಾರೆ. ಆದರೂ ಎಲ್ಲ ಸುಳ್ಳು, ಅದೆಲ್ಲ ಆಗಲ್ಲ ಅಂತ ಹೇಳ್ತಾರಂತೆ. ನಿಮ್ಮ ಹೆಸರೇನಜ್ಜಿ? ನನ್ನ ಹೆಸರು ಬೆಳ್ಳಮ್ಮ. ಹೆಚ್ಚಿನ ಚಿಕಿತ್ಸೆಗೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾರಂತೆ. ಡೀಟೇಲ್ ಕಾರ್ಡ್ ಇದೆ, ಅವ್ರದೆಲ್ಲ ಇದೆ. ಅದು ಹೋದ್ರಾಯ್ತು. ಒಂದು RTGS ಹೇಳ್ಬೋದು ಸರ್, RTGS ಮಾಡೋಣ, RTGS ಮಾಡ್ಬೋದು ಸರ್. ಫುಲ್ಲು ಅದಕ್ಕೆ ದೊಡ್ಡ ಸರ್ಜನ್ಗಳು ಬೇಕು. ಮೂಡಿಗೆರೆ ಚಿಕ್ಕಮಗಳೂರು ಹೋಗಿ ಉದಯ ಡಾಕ್ಟ್ರು ಸರ್ಜನ್ ಆಯಿತು. ನಾನು ಈಗ ಇವತ್ತಿಗೆ 1 ತಿಂಗಳಾಯ್ತು. ಕಾರ್ಲೆ ಕಟ್ಟೆ ಮನೆ ಬೆಳಮ್ಮ ಮನೆಗೆ ನಮ್ಮನೇನೆ ಮರ ಬಿದ್ದು ಒಂದು 500 ಹಂಚಿ, ಆಮೇಲೆ ಒಂದು ಶೀಟ್ ಕೆಲವು ಹೊತ್ತು ಪೂರ ಹುಡಿಯಾಗಿ ಅಮ್ಮನ ಕಾರ್ ಮೇಲೆ ಬಿದ್ದು ಒಂದು ಸಣ್ಣ ಗಾಯ ಆಗಿತ್ತು. ಅವತ್ತು ಸಣ್ಣ ಗಾಯ ಅದನ್ನ ಅವತ್ತು ಮಳೆ ಏನೋ ಜಾಸ್ತಿ, ಏನೋ ನೆಟ್ವರ್ಕ್ ಇಲ್ಲ, ವೆಹಿಕಲ್ ಬರೋಂಗಿಲ್ಲ ಅಂತಂತೂ ಅವತ್ತು ನಮಗೆ ಯಾವ್ದು ಹೇಳೋಕ್ಕೂ ಆಗಲ್ಲ. ಮತ್ತು ಬೆಳಿಗ್ಗೆ ಅಲ್ಲ ಅದು ಕಳ್ಕೊಡಕ್ಕೆ ಬಂದು ಓಡಿ ಬಂದು ಕಳ್ಕೊಡಕ್ಕೆ ಬಂದು ಹೇಳಿ ಕಳ್ಕೊಡಿಂದ ಒಬ್ಬರು ಜೀಪು ಕರ್ಕೊಬಂದು ಜೀಪಾಗ ಬಂದು ಮಾತು ಹೇಳಿದ್ರೆ ನಮಗೆ ಯಾರಿಗ ವರದಿ ಕೊಡೋಕು ಯಾರಿಗೆ ಹೇಳೋಕು ನಾವು ಅನುಭವ ಇಲ್ಲ. ಅಲ್ಲಿಂದ ಅವರು ಒಂದು ಜೀಪಾಗ ಒಂದು ನಮಗೆ ಹಿಂಗೀಗ ಹೇಳಿ ಹೀಗೆ ಮಾಡಿದ್ರೆ ಏನಾರು ಆಗ್ಯತನ ಅಂತ ಒಂದು ವರದಿ ಕೊಟ್ಟರು. ಅಲ್ಲಿಂದ ಫೋನ್ ಮಾಡಿ ಈ TV ಚಾನಲ್ಗೆ ಹೇಳಿ ಅವರು ಬರುವವರೆಗೆ ನಾವು ಮರ ತೆಗೆದಿಲ್ಲ. ಅವರು ಇದ್ದಂಗೆ ಅವರು ನಾವು ಒಟ್ಟು ಸೇರಿ ಆ ಮರ ಕುಯ್ದು ತೆಗೆದು, ಅದು ಒಬ್ರೆಲ್ಲ 10-20 ಜನ ಸೇರಿ ನಾವು ಆ ಮರ ಎಲ್ಲ ಕುಯ್ದು ತೆಗೆದು ಅಂತೂ ಒಂದು ಈರು ಮಟ್ಟಿಗೆ ಮಾಡಿದ್ವಿ. ಅವಾಗ ಆಸ್ಪತ್ರೆಗೆ ಹೋಗಿದ್ರೆ ಆಗೋಂಗಿಲ್ಲ. ಏನು ಮಾಡೋದು? ಆ ಹೊಳೆ ದಾಟಕ್ಕೆ ಆಗೋಂಗಿಲ್ಲ. ಮತ್ತು ಏನೋ ನಮ್ಮ ಹುಡುಗರೆಲ್ಲ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದು ಕೊಂಬಳಿ ಜೋಡಿ ಕಟ್ಟಿ ಹೊತ್ತಿಗೆ ಬಂದು ಅದು ಸ್ವಲ್ಪ ದೂರ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂದಾಜಿ ಹೊತ್ತಿಗೆ ಬಂದು ಜೀಪಿಗೆ ಹಾಕಿ ಅಲ್ಲಿಂದ ಅವರು ತಹಸೀಲ್ದಾರ್ ಬಂದಿದ್ರು, ಆಮೇಲೆ ಈ TV ಚಾನಲ್ ಬಂದಿರು, ಆಮೇಲೆ ಅಧಿಕಾರಿಗಳು ಕೆಲ ಬಂದಿದ್ರು. ಬಂದ್ರೆ ನಾನು ಸುಳ್ಳು ಅಂತ ನಾನು ಹೇಳೋದಿಲ್ಲ, ನಾನು ಸತ್ಯನೇ. ಆದರೆ ಈಗ ಅದನ್ನು ಸ್ವಲ್ಪ ಪರಿಹಾರದಕ್ಕೆ ಸ್ವಲ್ಪ ಹಾಕ್ತದೆ ಅಂತ ಹೇಳಿದ್ರು. ಈಗೆಲ್ಲ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಅವರು ಆದಿಗಿದ್ದು ಯಾವ ಪೆಟ್ಟಾದ್ದು ಸುಳ್ಳು, ಹೊತ್ತದ್ದು ಸುಳ್ಳು,
ಆ ಹೊಳೆ ಬಂದು ಸುಳ್ಳು, ಅಲ್ಲಿ ಹೊಳೆನೇ ಇಲ್ಲ ಅಂತ ಹೇಳಿದ್ರಂತೆ. ಯಾರು ಹೇಳಿದ್ರೆ ಯಾರಿಗೆ ಗೊತ್ತು. ಅದಕ್ಕೆ ಈಗ ಏನು ಮಾಡೋದು? ಈಗ ಆಸ್ಪತ್ರೆಗೆ ಅಮ್ಮನ ತಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತಂದಿಟ್ಟಿದ್ದೀವಿ. ಅವ್ರು ಡಾಕ್ಟ್ರ್ ಹೇಳ್ತಾರೆ ಇಲ್ಲಿ ಆಗೋಲ್ಲ, ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಇದು ಮಾಡ್ಕೊ. ನಾವು ಕಾರ್ಲಿಂದ ಕಳ್ಸಕ್ಕೆ ಬರೋದು, ಬಾಡಿಗೆ ಕೊಡೋದು ನಮ್ಮ ಕೈಲಿ ಗತಿ ಇಲ್ಲ. ಏನು ಒಂದು ಗುರ್ತು ಕಾರ್ಯ ಆಗತ್ತೆ, ಬರ್ತಾರೆ ಅಷ್ಟು. ಇದು ಆದರೂ ಕೂಡ ಈ ಥರ ಎಲ್ಲ ಸುಳ್ಳು ಸಟ್ಟೆಲ್ಲ ಹೇಳಿ ಅವರು ಬಡವರೆಲ್ಲ ಹಂಗೆ ಹಿಂಗೆ ಆಗಿದ್ದು ಸುಳ್ಳು, ಪೆಟ್ಟಾದ ಸುಳ್ಳು, ಆಸ್ಪತ್ರೆಗೆ ಬಂದು ಸುಳ್ಳು ಅಂತಾರ ಎಲ್ಲ ಇದು ಮಾಡಿದ್ರಂತ. ಈಗ ಅದು ಆದ್ಮೇಲೆ ಕೂಡ ಹಾಸ್ಪಿಟ್ಲಿಗೆ ಕೂಡ ಬಂದಿದ್ರಿ. ಈಗ ಅದು ಆಗಿ ಇವತ್ತಿಗೆ 1 ತಿಂಗಳಾತ. ಆದ್ರೆ ಈಗ ಪುನಃ ನಾವು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ಬೇಕಂತ ಹೇಳ್ತಾರೆ. ಇಲ್ಲಿ ಆಗೋಲ್ಲ, ಹಿಂಗೆ ಬೇರೆ ಕಡೆಗೆ ಹೋಗ್ಬೇಕಂತ ಹೇಳ್ತಾ ಇದಾರೆ. ನಾವು ಅದ್ರ ಹೋಗಿ ಎಲ್ಲಿ ನಾವು ಹೋಗುದು? ಈಗ ನಿಮ್ಗೆ ಮೊನ್ನೆ ಕೂಡ ಹಾಸ್ಪಿಟ್ಲಿಗೆ ಬಂದಿದ್ರಲ್ಲ, ಹಾ. ಎಷ್ಟು ಬಿಲ್ ಆಗಿದೆ? ಮೊನ್ನೆ ಒಟ್ಟಿಗೆ ಬಾಡಿಗೆಲ್ಲ ಬಿಟ್ಟು ಆಸ್ಪತ್ರೆ ಚಾರ್ಜೇನು 15,000 ಆಗಿದೆ. ಬಾಡಿಗೆ ಬೇರೆ, ನಮ್ಮ ಜೊತೆಲಿದ್ರೆ ಅವ್ರು ಖರ್ಚು ಬೇರೆ, ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ಒಂದು 20-25,000 ಆಗಿದೆ ಎಲ್ಲ ಒಟ್ಟಿಗೆ ಲೆಕ್ಕ ಹಾಕಿದ್ರೆ. ಈಗ ಮತ್ತೆ ಪುನಃ ಕಾಲೆಲ್ಲ ಜಾಸ್ತಿ ಆಗಿ ಕೊಳಿತದ. ಅದಕ್ಕೆ ನಾವು ಏನ್ ಮಾಡೋದು ಬಡವರು? ಈಗ ಡಾಕ್ಟರ್ ಏನ್ ಹೇಳ್ತಾ ಇದಾರೆ? ಈಗ ಡಾಕ್ಟ್ರ್ ಇಲ್ಲಿ ನಾನು ಅದರ ನಂಗೆ ಸರಿ ಗೊತ್ತಿಲ್ಲ, ಆಗೋಲ್ಲ. ಈಗ ಯಾವ್ದಾರು ಮೂಡಿಗೆರೆ, ಚಿಕ್ಕಮಗಳೂರ ಇಲ್ಲಿ ಹೋಗಿ ಅದನ್ನ ಸರಿ ಮಾಡಬೇಕು. ಇಲ್ಲಿ ನಮ್ಮ ಹತ್ರ ಆಗೋಲ್ಲ, ಹಾಗಂತ ಡಾಕ್ಟ್ರ್ ಹೇಳ್ತಾ ಇದಾರೆ. ಈಗ ಇದನ್ನ ನೋಡಿದ ಕೂಡಲೇ ಈಗ ತಹಸೀಲ್ದಾರ್ ಕೂಡ ಈಗ ಸ್ಥಳಕ್ಕೆ ಬರ್ತೀನಿ ಅಂತ ಹೇಳಿದಾರೆ. ಹಾ, ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಆಸ್ಪತ್ರೆಗೆ ಈಗ ಅವರೆಲ್ಲ ಬಂದು ನೋಡಿ ಅವರು ಸತ್ಯಂತ ನಮಗ ಒಂದು ಮಾಹಿತಿ ಅವ್ರು ಹೇಳಿದ್ರು. ಅಧಿಕಾರಿಗಳಿಗೆ ಸಂಬಂಧಪಟ್ಟಾರ ಅದು ಸುಳ್ಳು, ಯಾವ್ದಾದ್ರು ಸುಳ್ಳು, ಹಾಗಂತ ಈಗ ಅವ್ರದ್ದು ವರದಿ ಜಾಸ್ತಿ ಆಗಿದೆ. ಈಗ ಎಲ್ಲ ಸುಳ್ಳೇ ಸುಳ್ಳು. ಆಸ್ಪತ್ರೆಗೆ ಬಂದು ಸುಳ್ಳು, ಗಾಯ ಆದ್ದು ಸುಳ್ಳು, ಹೊತ್ತದ್ದು ಸುಳ್ಳು, ಹಳ್ಳ ಬಂದು ಸುಳ್ಳು, ಮರ ಬಿದ್ದು ಸುಳ್ಳು ಅಂತೇಳಿ ಈಗ ಈ ಅಧಿಕಾರಿಗಳ ಸಂಬಂಧಪಟ್ಟಾರ ಈ ತರ ಸುಳ್ಳು ಹೇಳ್ತಾ ಇದಾರೆ. ಈಗ ಅವ್ರು ಈಗ ಬಂದ್ ನೋಡ್ಲಿಲ್ಲ ಆಸ್ಪತ್ರೆಗೆ, ಈಗ ಬಂದ್ ನೋಡಿ ಗೊತ್ತಾಗ್ತದ. ಇಲ್ಲಿ ಖಾಸಗಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದೀವಿ ಸರ್, ಆ ಸುಳ್ಳು ಅಂತ ಹೇಳ್ತಾರೆ. ಇಲ್ಲಿ ಬಂದು ಇವತ್ತು ಕಣ್ಬಿಟ್ಟು ನೋಡ್ಲಿ. ಈಗ ಇಲ್ಲಿ ಡಾಕ್ಟರ್ ಹೇಳಿದ್ರು ಕಾಲ್ ಕಟ್ ಮಾಡೋಕು, ಕಟ್ ಮಾಡಿದ್ರೆ ಆಗೋಲ್ಲ ಅಂತ ಇಲ್ಲಿ ಡಾಕ್ಟರ್ ಹೇಳ್ತಾ ಇದಾರೆ. ಅದು ಬೇರೆ ಹೊರಗಡೆಗೆ ದೊಡ್ಡ ಆಸ್ಪತ್ರೆಗೆ ಹೋಗಿ ದೊಡ್ಡ ಡಾಕ್ಟರ್ ಹತ್ರ ತೋರ್ಬೇಕು ಅಂತ ನಾವು ಹೋಗುದು. ಯಂತ್ರಾಗ ಕಳ್ಸಿಂದ ಇಲ್ಲಿಗೆ ಬರೋಕ ನಮಗ ಅದೇನೋ ಪರಿಚಯ ಇದ್ದಾಗತ್ತ, ಮಾಮೂಲಿ ಬರೋರಾದ್ರಿಂದ ಏನೋ ಆ ಹೊಳೆ ಮನೆಯಲ್ಲಿ ನಮ್ಮ ರೋಡಾಗ ಏನೋ ಬರ್ತಾರ. ಬೇರೆಯವರಲ್ಲ, ಕಳ್ಸಿದ ರಾಗಣ್ಣಯ್ಯ ಅವ್ರು ಆಗತ್ತೆ. ಮತ್ತೆ ಯಾರು ನಮ್ಮ ಕಾರ್ಲಿ ಬರೋರಿಲ್ಲ. ಅವ್ರೇನೋ ಪರಿಚಯ ಇದ್ರಿಂದ ಅವರು ಗಾಡಿ ಏನೋ ಅವ್ರು ಮನ್ಸಿನ ನೋಡಿ ಬರ್ತಾರೆ ಅಷ್ಟೇ. ಅಂತದ್ರಾಗ ಈ ತರ ಆಗಿದ್ ಸುಳ್ಳು, ಯಾವ್ದು ಸುಳ್ಳು ಅಂತ ಹೇಳಿ ವರದಿ ಕೊಡ್ತಾರ. ಯಾರು ಆಗಿರ್ಲಿ, ನಮ್ಮಂತ ಬಡವರಿಗೆ ಅಂತ ವಯಸ್ಸಾದ ಅಜ್ಜಿಗೆ ಎಲ್ಲ ಸಹಾಯ ಮಾಡೋದು ಬಿಟ್ಟ ಮೇಲೆ ಹಾಗಾದ್ ಸುಳ್ಳು, ಹೀಗಾದ್ ಸುಳ್ಳು ಅಂತ ಅವ್ರು ಬಾಯಿಗೆ ಬಂದಾಗಲೂ ಹೇಳ್ತಾ ಇದಾರಂತೆ. ಅಂದ್ರೆ ಅದನ್ನ ಸ್ವಾಮಿಗೆ ಭೂಮಿಗೆ ಮಾತ್ರ ಗೊತ್ತು. ನಾನು ಸುಳ್ಳು ಸಟ್ಟ ನಾನು ಹೇಳೋದಿಲ್ಲ. ಬಂದ್ ನೋಡ್ಲಿ, ಇವತ್ತು ಇಲ್ಲಿ ಆಸ್ಪತ್ರೆಗೆ ಬಂದ್ ನೋಡ್ಲಿ. ನಿಮ್ಮ ಹೆಸರು? ಕೆಂಪ, ಬೆಳದ ಮಗ, ದೊಡ್ಡ ಮಗ. ಇಂಜೆಕ್ಷನ್